ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 4 ವರಗಳು ಯಾವುವು? ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ, ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತಾರೆ, ಇವರ ಸ್ವಭಾವ ಎಂತದ್ದು, ಇವರ ವ್ಯಕ್ತಿತ್ವ ಎಂತದ್ದು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಶ್ಚಿಕ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 4 ವರಗಳನ್ನ ಕೊಟ್ಟಿತ್ತು. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಯಶಸ್ಸಿನ ಉತ್ತುಂಗವನ್ನೇ ಏರ್ತಾರೆ ಅಂತ ಹೇಳಬಹುದು. ಯಶಸ್ಸಿನ ಶಿಖರವನ್ನ ಏರೋದ್ರ ಜೊತೆಗೆ ಸತಿಪತಿಯ ನಡುವಿನ ಹೊಂದಾಣಿಕೆ ಜೀವನವು ಇವರ ಜೀವನದಲ್ಲಿ ಅಪಾರ ಸುಖ ಸಂಪತ್ತನ್ನ ಗಳಿಸುವಂತೆ ಮಾಡುತ್ತೆ. ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ಶ್ರೇಯೋಭಿವೃದ್ಧಿ ಆಗೋದ್ರ ಜೊತೆಗೆ ಪ್ರೇಮ ಸಂಬಂಧಗಳಲ್ಲಿ ಸುಧಾರಣೆಯನ್ನ ಕಾಣ್ತಾರೆ. ಇನ್ನು ಪೂರ್ವಜರ ವ್ಯವಹಾರಗಳಿಂದ ಈ ರಾಶಿಯವರಿಗೆ ಲಾಭ ಸಿಗುತ್ತೆ ಅಂತ ಹೇಳಬಹುದು. ಬೇರೆಡೆ ಸಿಲುಕಿಕೊಂಡಿರ್ತಕ್ಕಂತ ಹಣವನ್ನ ನೀವು ಮರಳಿ ಪಡಿತೀರಾ. ಈ ಸಮಯದಲ್ಲಿ ನೀವು ನಿಮ್ಮ ಸಾಲವನ್ನ ಮರುಪಾವತಿಸಲು ಸಾಧ್ಯವಾಗತ್ತೆ. ನಿಮ್ಮ ಮಾತಿನ ಮೂಲಕ ನೀವು ಸಾಮಾಜಿಕ ಮಟ್ಟದಲ್ಲಿ ಜನರನ್ನ ಆಕರ್ಷಣೆ ಮಾಡ್ತೀರಾ. ಹೀಗಾಗಿ ಸಮಾಜದಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ನಿಮ್ಮ ಗೌರವ, ಸ್ಥಾನಮಾನ, ವರ್ಚಸ್ಸು ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸಂಪತ್ತು ಹೆಚ್ಚಾಗುತ್ತಕ್ಕಂತ ಸುದಿನಗಳು ಇನ್ಮುಂದೆ ನಿಮ್ಮ ಜೀವನದಲ್ಲಿ ಲಾಭದಾಯಕ ಅಂಶಗಳನ್ನ ತಂದುಕೊಡುತ್ತೆ. ಕೆಲಸದ ಸ್ಥಳದಲ್ಲಿ ಅಂದ್ರೆ ನೀವು ಬಯಸಿದ ಸ್ಥಳದಲ್ಲಿ ಕೆಲಸ ಸಿಗುತ್ತೆ. ನಿಮಗೆ ಸಂಪರ್ಕಗಳು ಹೆಚ್ಚಾಗೋದ್ರ ಜೊತೆಗೆ ಅದರಿಂದ ನೀವು ಲಾಭವನ್ನ ಪಡೆದುಕೊಳ್ತೀರಾ. ನಿಮ್ಮ ಆಸೆಗಳು ಈ ಸಂದರ್ಭದಲ್ಲಿ ಪೂರೈಕೆಯಾಗುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಾ. ವಿದೇಶಿ ಪ್ರಯಾಣಕ್ಕೆ ಹೋಗಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ಈಡೇರ್ಲಿತ್ತು. ಇದಕ್ಕೆ ನಿಮ್ಮ ಸಂಗಾತಿಯ ಬೆಂಬಲ ಸಿಗುತ್ತೆ. ಇನ್ನು ಈ ರಾಶಿಯವರಿಗೆ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತೆ. ಇದರಿಂದ ಗುರಿಗಳನ್ನ ಸಾಧಿಸುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಸರಿಯಾದ ಮಾರ್ಗಸೂಚಿಯಂತೆ ನಿಮ್ಮ ಗುರು ಹಿರಿಯರು, ಸಂಗಾತಿ ಹಾಗೂ ಸ್ನೇಹಿತರು ನಿಮ್ಗೆ ನಿಲ್ತಾರೆ. ಈ ಸಮಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಲಾಭವನ್ನೇ ಕಾಣ್ತೀರಾ. ಇದಕ್ಕೆ ಎಲ್ಲರ ಸಹಕಾರ ಇರುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ತುಂಬಿ ತುಳುಕಾಡುತ್ತೆ. ಅಲ್ಲದೆ ಮನೆಯ ಸದಸ್ಯರಿಂದಲೂ ಕೂಡ ನೀವು ಸಿಹಿ ಸುದ್ದಿಗಳನ್ನ ಕೇಳ್ತಾ ಹೋಗ್ತೀರಾ. ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿ ನೀವು ಬದಲಾವಣೆಗಳನ್ನ ಕಾಣಬಹುದು. ವೃತ್ತಿಯಲ್ಲಿ ಶ್ರೇಷ್ಠತೆಯನ್ನ ಸಾಧಿಸ್ತೀರಾ. ಹೀಗಾಗಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಇನ್ನು ಕಲಾವಿದರಿಗಂತೂ ಹೊಸ ಅವಕಾಶಗಳು ಸಿಗೋದ್ರ ಜೊತೆಗೆ ಹೊಸ ಕೆಲಸವನ್ನ ಪ್ರಾರಂಭಿಸೋಕೆ, ಅದರಲ್ಲೂ ನಿಮ್ಗೆ ನಿಮ್ಮ ಸಂಗಾತಿಯ ಬೆಂಬಲ ಸಿಗೋದ್ರಿಂದ ಸಾಕಷ್ಟು ಹಣಕಾಸಿನ ವ್ಯವಸ್ಥೆ ಆಗತ್ತೆ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಬಾಕಿ ಉಳಿದ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣವಾಗುತ್ತೆ. ವಿದ್ಯಾರ್ಥಿಗಳು ಶ್ರೇಷ್ಠತೆಯನ್ನ ಸಾಧಿಸ್ತಾರೆ. ಅಂದ್ರೆ ಅವರ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತೆ. ಅಧಿಕಾರಿಗಳಿಂದ ನಿಮ್ಗೆ ಪ್ರಶಂಸೆ ಸಿಗೋದ್ರ ಜೊತೆಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ನೀವು ಪಡ್ಕೊಳ್ತೀರಾ. ಅನಗತ್ಯ ವಿವಾದಗಳು ಇನ್ಮುಂದೆ ದೂರವಾಗುತ್ತೆ. ಸಂಯಮದಿಂದ ನೀವು ಇರೋದ್ರಿಂದ ಅನಿರೀಕ್ಷಿತವಾಗಿ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಕೆಲವು ಸಮಯಕ್ಕೆ ಸರಿಯಾದಂತಹ ಕೆಲಸಗಳನ್ನ ನೀವು ಮಾಡೋದ್ರಿಂದ ಅಥವಾ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ನೀವು ಲಾಭವನ್ನ ಕಾಣ್ತೀರಾ. ಪೋಷಕರ ಬೆಂಬಲ ನಿಮ್ಗೆ ಸಿಗುತ್ತೆ. ಕೆಲಸದ ಪ್ರಯತ್ನಗಳು ನಿಮ್ಗೆ ಒಟ್ಟಿಗೆ ಫಲವನ್ನ ತಂದ್ಕೊಡುತ್ತೆ. ಅಧಿಕಾರಿಗಳೊಂದಿಗಿನ ಸ್ನೇಹದಿಂದ ನೀವು ಒಳ್ಳೆಯ ಹೆಸರನ್ನ ಗಳಿಸ್ತೀರಾ. ಸಹೋದ್ಯೋಗಿಗಳೊಂದಿಗಿನ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಬರಬೇಕಾದ ಹಣ ಸಕಾಲಕ್ಕೆ ಬರುತ್ತೆ. ವ್ಯಾಪಾರ ಒಪ್ಪಂದಗಳು ಅನುಕೂಲಕರವಾಗೋದ್ರ ಜೊತೆಗೆ ನ್ಯಾಯಾಲಯದ ಪ್ರಕರಣಗಳು ಪೂರ್ಣಗೊಳ್ಳುತ್ತೆ. ರಾಜಕೀಯ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನ ಕಾಣ್ತೀರಾ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಶುಭ ಪ್ರಯತ್ನಗಳು ಒಟ್ಟಿಗೆ ಬರೋದ್ರಿಂದ ನೀವು ಉತ್ತಮ ವಧುವರರನ್ನ ಆಯ್ಕೆ ಮಾಡ್ಕೊಳ್ಬಹುದು. ಹೊಸ ವಸ್ತುಗಳನ್ನ ನಿಮ್ಮ ಮನೆಗೆ ತರ್ತೀರಾ. ಕೆಲವು ಕೆಲಸಗಳು ಬಹಳ ಕಷ್ಟವಾದ್ರೂ ಕೂಡ ಪೂರ್ಣಗೊಳ್ಳುತ್ತೆ. ಪರಿಶ್ರಮದಿಂದ ಉತ್ತಮ ಫಲಿತಾಂಶವನ್ನ ಪಡಿತೀರಾ. ಇನ್ನು ಪ್ರಯಾಣವನ್ನ ಮಾಡ್ಬೇಕಾಗಿ ಬರುತ್ತೆ. ಅದರಿಂದಲೂ ಕೂಡ ಲಾಭ ಇದೆ. ನಿಮ್ಗೆ ಜೀವನದಲ್ಲಿ ಭಕ್ತಿ ಹೆಚ್ಚಾಗೋದ್ರಿಂದ ಮನೆಯಲ್ಲಿ ಕೆಲವೊಂದಿಷ್ಟು ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ. ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಬೆಂಬಲವನ್ನ ಪಡ್ಕೊಳ್ತೀರಾ. ಬರಬೇಕಾದ ಹಣ ತಡವಾಗಾದ್ರೂ ಕೂಡ ನಿಮ್ ಕೈ ಸೇರುತ್ತೆ. ವ್ಯಾಪಾರ ಪಾಲುದಾರರ ನಡುವೆ ತಿಳುವಳಿಕೆ ಹೆಚ್ಚಾಗುತ್ತೆ. ಉದ್ಯೋಗಿಗಳು, ಮೇಲಾಧಿಕಾರಿಗಳು ಮತ್ತು ಗೆಳೆಯರೊಂದಿಗೆ ಸ್ನೇಹಪರರಾಗಿರ್ತೀರಿ. ಹೊಸ ಸಂಪರ್ಕಗಳಿಂದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಆಸ್ತಿ ವಿವಾದಗಳು ಸ್ವಲ್ಪ ಮಟ್ಟಿಗೆ ಬಗೆಹರಿಯುತ್ತೆ ಅಂತ ಹೇಳಬಹುದು. ಇನ್ನು ಉದ್ಯೋಗಕ್ಕೆ ಸಂಬಂಧಿಸಿದ ಪ್ರಯತ್ನಗಳು ಕೂಡ ಯಶಸ್ವಿಯಾಗ್ತವೆ. ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ತೀರಾ. ನ್ಯಾಯಾಲಯದ ಪ್ರಕರಣಗಳು ಏನಿದೆ, ಇಷ್ಟು ದಿನ ಕೋರ್ಟ್ ಕಚೇರಿ ಅಂತ ಅಲೆದಾಟವನ್ನ ಏನ್ ಮಾಡಿದ್ರಿ, ಇನ್ಮುಂದೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಅನುಕೂಲಕರ ಫಲಿತಾಂಶ ಅನ್ನೋದು ದೊರೆಯುತ್ತೆ. ಹೆಚ್ಚಿನ ಕೆಲಸದ ಹೊರೆ ಇದ್ರೂ ಕೂಡ ಕೈಗೊಂಡ ಕಾರ್ಯಗಳು ಪೂರ್ಣಗೊಳ್ಳುತ್ತೆ. ಬರಬೇಕಾಗಿದ್ದ ಹಣ ಕೈ ಸೇರೋದ್ರಿಂದ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಸಂಯಮದಿಂದ ವರ್ತಿಸಿ.
ಇನ್ನು ಉದ್ಯೋಗಿಗಳಿಗೆ ಬಡ್ತಿ ಮತ್ತು ವರ್ಗಾವಣೆ ಸಾಧ್ಯತೆಗಳು ಇದೆ. ಒಳ್ಳೆಯ ಹೆಸರನ್ನ ಸಮಾಜದಲ್ಲಿ ಗಳಿಸ್ತೀರಾ. ಹಳೆಯ ಸಾಲಗಳ ವಸೂಲಿಯಾತಿಯಲ್ಲಿ ನೀವು ಒಂದಷ್ಟು ತೊಡಕುಗಳನ್ನು ಎದುರಿಸಿದ್ರೂ ಕೂಡ ನಿಮ್ಮ ಕೆಲಸದಲ್ಲಿನ ಪ್ರಯತ್ನಗಳು ಸಫಲವಾಗ್ತವೆ. ರಾಜಕೀಯ ನಾಯಕರ ಬೆಂಬಲ ನಿಮಗೆ ಸಿಗುತ್ತೆ. ಕುಟುಂಬದೊಂದಿಗೆ ಸಂತಸದ ವಾತಾವರಣವನ್ನ ಕಳಿತೀರಾ. ಹೊಸ ಕೆಲಸಕ್ಕೆ ಸೇರ್ತೀರಾ. ಉತ್ಸಾಹದಿಂದ ಕೆಲಸವನ್ನ ಮಾಡ್ತೀರಾ. ಈ ಹಿಂದೆ ಸ್ಥಗಿತಗೊಂಡಿದ್ದ ಕೆಲಸಗಳನ್ನ ಪುನರಾರಂಭ ಮಾಡ್ತೀರಾ. ಶುಭ ಸುದ್ದಿ ಕೇಳ್ತೀರಾ. ಇನ್ನು ಕಲಾವಿದರಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮಲ್ಲಿದ್ದಂತಹ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಮಾಯವಾಗುತ್ತೆ. ಆದಾಯ ಹೆಚ್ಚಾಗುತ್ತೆ. ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಸಮಯೋಚಿತವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ. ತಾಳ್ಮೆಯಿಂದ ನೀವು ಕೆಲಸವನ್ನ ಮಾಡಿದ್ರೆ ವ್ಯಾಪಾರ ಒಪ್ಪಂದಗಳು ಒಟ್ಟಿಗೆ ಬಂದ್ರೂ ಕೂಡ ನೀವು ಒಂದಷ್ಟು ತಾಳ್ಮೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಇನ್ನು ಈ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ನೀಡಿರೋದ್ರಿಂದ ಈ ಸಂದರ್ಭದಲ್ಲಿ ಹೊಸ ಮನೆ ಕಟ್ಟುವ ಯೋಗ ಕೂಡ ಇದೆ. ಉದ್ಯೋಗಿಗಳಿಗೆ ಕೆಲಸದ ಹೊರೆ ಹೆಚ್ಚಾಗುತ್ತೆ. ಗೆಳೆಯರೊಂದಿಗಿನ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಪ್ರೀತಿ ಪಾತ್ರರ ಸಹಾಯದಿಂದ ಕೆಲಸಗಳು ನೆರವೇರುತ್ತೆ. ಹೊಸ ಹೂಡಿಕೆಗಳ ಬಗ್ಗೆ ನೀವು ಜಾಗರೂಕರಾಗಿದ್ರೆ ಹಳೆಯ ಸಾಲಗಳು ಕೂಡ ನಿವಾರಣೆಯಾಗುತ್ತೆ. ಇನ್ನು ಕೆಲಸ ತಡವಾಗಿ ಮುಗಿದ್ರೂ ಕೂಡ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಭೂ ವಿವಾದಗಳು ಕೂಡ ಬಗೆಹರಿಯುತ್ತೆ. ಹೊಸ ಪರಿಚಯ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಾ. ಕೈಗಾರಿಕೋದ್ಯಮಿಗಳಿಗೆ ಸಿಬ್ಬಂದಿಯ ಬೆಂಬಲ ಸಿಗುತ್ತೆ. ವ್ಯವಹಾರ ವಿಸ್ತರಣೆಯತ್ತ ಗಮನ ಹರಿಸ್ತೀರಾ. ಉದ್ದೇಶಪೂರ್ವಕವಲ್ಲದ ನಿರ್ಧಾರಗಳು ಕೆಲಸದಲ್ಲಿ ಅಡೆತಡೆಯನ್ನ ಉಂಟು ಮಾಡಬಹುದು. ಹೀಗಾಗಿ ಹುಷಾರಾಗಿರಿ. ಕಲಾವಿದರು ಉತ್ತಮ ಸಮಯವನ್ನ ಹೊಂದಿದ್ದಾರೆ. ಹಿರಿಯರಿಂದ ಬೆಂಬಲವನ್ನ ಪಡಿತೀರಾ. ಬರಬೇಕಾದ ಹಣ ನಿಮ್ಮ ಕೈ ಸೇರುತ್ತೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗ್ಬರಬಹುದು. ಇನ್ನು ನೌಕರರು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಸರ್ಕಾರಿ ಮತ್ತು ರಾಜಕೀಯ ಕೆಲಸಗಳಲ್ಲಿ ಪ್ರಗತಿಯನ್ನ ಕಾಳ್ತೀರಾ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತೆ. ಮನೆಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡ್ತೀರಾ. ಆರೋಗ್ಯ ಸುಧಾರಿಸುತ್ತೆ. ವಿವಾಹದ ಶುಭ ಸಮಾರಂಭಗಳನ್ನ ಮನೆಯಲ್ಲಿ ಮಾಡ್ತೀರಾ. ಬಡ್ತಿಯಿಂದ ಸ್ಥಳಾಂತರ ಇದ್ರೂ ಕೂಡ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಸಡಗರ ಸಂಭ್ರಮ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆದಾಯದಲ್ಲಿ ಏನೇ ಏರುಪೇರಿದ್ರೂ ಕೂಡ ಏರಿಳಿತಗಳಿದ್ರೂ ಕೂಡ ನೀವು ಯೋಜಿತ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ. ವಸತಿ ನಿರ್ಮಾಣದ ಕಾರ್ಯಕ್ರಮಗಳನ್ನ ಕೈಗೊಳ್ತೀರಾ. ಆದ್ರೆ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ ಹೋಗ್ಬೇಡಿ. ವ್ಯವಹಾರ ವಿಸ್ತರಣೆಯತ್ತ ಗಮನವನ್ನ ಹರಿಸೋದ್ರಿಂದ ಅನುಕೂಲಕರ ಫಲಿತಾಂಶ ದೊರಕುತ್ತೆ. ವಿವಾದಗಳಲ್ಲಿ ಸಿಲ್ಕೊಳ್ಳಕ್ ಹೋಗ್ಬೇಡಿ. ಸಂಯಮದಿಂದ ಕೆಲಸಗಳನ್ನ ಮಾಡೋದ್ ಕಲಿರಿ. ನಿರ್ದಿಷ್ಟ ರೀತಿಯಲ್ಲಿ ಕ್ರಮಬದ್ಧ ರೀತಿಯಲ್ಲಿ ನೀವು ಕೆಲಸವನ್ನ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಗೆ ಅತ್ಯಧಿಕ ಧನ ಲಾಭವಾಗುತ್ತೆ. ಧನಾಗಮನವಾಗುತ್ತೆ. ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಕೃಪಕಟಾಕ್ಷದಿಂದಾಗಿ ಬಿಡುವಿಲ್ಲದ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀರಾ ಅಂತ ಹೇಳಬಹುದು. ಅದೃಷ್ಟದ ಜೊತೆಗೆ ನೀವು ರಾಜ್ಯೋಗವನ್ನ ಕೂಡ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ಸತಿಪತಿಯರ ನಡುವೆ ಎಂಥದ್ದೇ ವೈಮನಸ್ಸು ಇದ್ರು ಅಥವಾ ಎಂಥದೇ ತೊಂದರೆಗಳಿದ್ರು ಅಥವಾ ಯಾವುದೇ ರೀತಿಯ ಒಂದಷ್ಟು ವೈಮನಸ್ಸುಗಳಿದ್ರೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ. ಅದರ ಜೊತೆಗೆ ಸ್ವಂತ ಮನೆ ಖರೀದಿ ಮಾಡಬೇಕು ಅಂತ ನೀವೇನೆಲ್ಲ ಅನ್ಕೊಂಡಿರ್ತೀರಲ್ಲ ಆ ಆಸೆ ಕೂಡ ಈಡೇರುತ್ತೆ. ಹೂಡಿಕೆಯಲ್ಲಿ ತೊಡಗಿರತಕ್ಕಂಥ ಜನರು ವಿಶೇಷ ಪ್ರಯೋಜನಗಳನ್ನ ಪಡಿತೀರಾ. ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ. ಪೂರ್ವಜರ ಸಂಪತ್ತಿನ ಒಂದು ಪ್ರಭಾವ ಈ ಸಂದರ್ಭದಲ್ಲಿ ನಿಮ್ಗೆ ಸಿಗುತ್ತೆ. ಹೂಡಿಕೆಯ ಲಾಭ ಇದೆ. ಅದೇ ಸಮಯದಲ್ಲಿ ನಿಮ್ಮ ಮಾತಿನ ಪ್ರಭಾವ ಇರೋದ್ರಿಂದ ಜನರು ನಿಮ್ಮ ಮಾತಿಗೆ ಪ್ರಭಾವಿತರಾಗ್ತಾರೆ. ಹೊಸ ವ್ಯಾಪಾರ ಸಂಬಂಧಗಳು ಕೂಡ ಈ ಸಂದರ್ಭದಲ್ಲಿ ಸ್ಥಾಪನೆಯಾಗುತ್ತೆ. ಇದಿಷ್ಟು ಕೂಡ ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.